ಅಜ್ಜಿ ತಾತ ಚೆನ್ನಾಗಿದ್ದೀರಾ? ನಮ್ಮನ್ನು ಇಷ್ಟು ದಿನ ನೀವು ನೋಡೋಕ್ಕೆ ಬರಲಿಲ್ಲ. ಅಮ್ಮ ಅಂತೂ ಕರ್ಕೊಂಬರಲ್ಲ, ನೀವಾರ ಬರಬೇಕಲ್ವಾ ಅಜ್ಜಿ ತಾತ ನೀವು? ಮಗ ಅಮೂಲ್ಯ ಅಲ್ವಾ ನೀನು? ಅಮ್ಮ ಚೆನ್ನಾಗಿದ್ದಿ ಮಗಳೇ. ಅಯ್ಯೋ ಮಾಡೋಣವ, ನಾವು ಬರೋಕ್ಕಾದದವ ಅಲ್ಲಿ ಗಂಟ. ಏಳು ನೀನಯ್ಯ, ನೀನೀಗ ದೊಡ್ಡ ಹುಡುಗಿ ಆಗಿದೆಯಲ್ಲ, ಬರೋಕೆ ಆಯ್ತಿರ್ಲಿಲ್ವ? ನಿಮ್ಮ ಅವು ಕರ್ಕೊಂಬರಲ್ಲ ಅಂತ ಊರಾಗೆ ಇದ್ಬಿಟ್ಟಿದ್ದೆ. ನಿಮ್ಮ ಚಿಕ್ಕಮ್ಮನ ಮದುವೆಗೂ ಬಂದಿರಲಿಲ್ಲ ನೀನು? ಅಮ್ಮನ ಕರ್ಕೊಂಬರ್ಲಿಲ್ಲ, ಅದಕ್ಕೆ ಬರಲಿಲ್ಲ ನಾನು. ಓ ಸರಿ ಸರಿ. ಓ ಮಗ ತಾಯಮ್ಮ ಇವಾಗ ಬಂದೇನೆ, ಬಾ ಒಳಿಗೆ. ಅದು ಯಾಕೆ ಹಂಗೆ ನಿಂತಿದ್ದಿ? ಇವ ಎಲ್ಲ ಹೋಯ್ತು ನಮ್ಮನೆ? ನಮ್ಮನೆ ಎಲ್ಲವ? ನಮ್ಮನೆ. ಅಯ್ಯೋ ಅದ ನನ್ನೊಳಿಗೆ ಲಕ್ಷ್ಮಿ ಗಂಡ ಇದೆಲ್ಲ ಮಾಡಿಸ್ಕೊಟ್ಟವನೇ ಕಣವ. ಹಳೆ ಮನೆ ಇತ್ತಲ್ಲ, ಲಕ್ಷ್ಮಿ ಊರಿಗೆ ಹೋಗಿದ್ದ ಬೆಂಗಳೂರಿಗೆ, ಆವಾಗ 15 ದಿವಸದಲ್ಲಿ ಎಲ್ಲ ಹೊಚ್ಕೊಟ್ಟು ಮಾಡಿಸ್ಬಿಟ್ಟವನೆ. ಅಯ್ಯೋ ಪಾಪ, ಭಾರಿ ದೊಡ್ಡ ಮನ್ಸು ಅವನು. ಇದೇನವ ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು? ಅಲ್ಲ ಲಕ್ಷ್ಮಿ ಗಂಡ ಇದೆಲ್ಲ ಮಾಡಿನ? ಅಲ್ಲ ಮನೆ ಕೆಲಸದವನು ಇದೆಲ್ಲ ಮನೆಯೆಲ್ಲ ಹೊಚ್ಕಟ್ಟು ಮಾಡ್ಸೋಕ್ಕೆ ಸಾಧ್ಯನಾ ಹೇಳುವ? ಏನು ಕಮ್ಮಿ ಅಂದ್ರೆ ಒಂದು 20-25 ಸಾವಿರ ಸಂಬಳ ಬರ್ತದೇನೋ. ಅವನ ಸಂಸಾರ ನೋಡ್ಕೊಳ್ಳೋದಲ್ಲೇ ನಿಮ್ಮ ಮನೆಗೆ ಹಚ್ಕಟ್ಟು ಮಾಡಿಸ್ಕೊಡ್ತಾನೆ ಹಿಂಗೆ? ನಿಜ ಹೇಳವ, ಎಲ್ಲಿ ಮಾಡಿಕೊಂಡಿದ್ರಿ ದುಡ್ಡ ಈ ಪಟ್ಟಿಯೇ? ನನಗೆ ಮುಚ್ಚಿಡ್ಬೇಡಿ, ನನಗೆ ಕಿತ್ಕೊಂಡು ಹೋಗಲ್ಲ ಹೇಳುವ. ಎಲ್ಲಿ ಬಂತು ಈ ಪಟ್ಟಿ ದುಡ್ಡು? ಅಯ್ಯೋ ಮಗ, ನಮ್ಗೆ ಎಲ್ಲಿಂದ ಬಂದದವ ದುಡ್ಡು? ಏನು ಮಾತು ಅಂತ ಆಡ್ತೀಯೇ? ಲಕ್ಷ್ಮಿ ಗಂಡನೇ ಕಣವ ಇದೆಲ್ಲ ಮಾಡಿಸಿದ್ದು. ಯವ್ವ ನಿಂತ್ಕೊ ಸುಮ್ಮನೆ, ನಾನು ನಂಬಕ್ಕಿಲ್ಲ ನಿಮ್ಮ ಮಾತೆ. ಅವ್ನು ಹೆಂಗೆ ಇದನ್ನೆಲ್ಲ ಮಾಡಿಸ್ಕೊಟ್ಬಿಡ್ತಾನೆ ನಿಂಗೆ ಹೇಳು? ಅವ್ನು ಮಾಡಿಸ್ಕೊಟ್ರುವ ನೀವು ಒಪ್ಪಿಡ್ತೀರ? ಅವ್ನಿಗೆ ಮಾಡ್ಸಕ್ತಾನೆ ಎಲ್ಲಾದತ್ತು. ಮದುವೆಗೆ ಒಂದು ನೆಟ್ಟು ಅಡುಗೆ ಮಾಡ್ತಿರಲಿಲ್ಲ, ಪಡ್ಗೆ ಮಾಡ್ತಿರಲಿಲ್ಲ, ಏನು 4 ಜನಕ್ಕೆ ಇದು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಡಿರಲಿಲ್ಲ. ಅಂಥದ್ರಲ್ಲಿ ನಿಂಗೆ ಮನೆಯೆಲ್ಲ ಹೊಚ್ಕಟ್ಟು ಮಾಡಿಸಿ ಮೋಳ್ ಮನೆಯ ಈ ಪಟ್ಟಿ ಚೆನ್ನಾಗಿ ಹಚ್ಕಟ್ಟು ಮಾಡಿಸ್ಕೊಡ್ತಾನೆ. ಯವ್ವ ಸುಳ್ಳೆ ಹೊಸಿ ಕಮ್ಮಿ ಹೇಳು ನೀನು. ಅಲ್ಲ 4 ಜನ ಮಕ್ಳಿಗೂ ಮೋಸ ಮಾಡಿ ನಿಮ್ಮ ಕೊನೆ ಮಗಳು ಮಾತ್ರ ಉದ್ಧಾರ ಮಾಡಬೇಕು ಅಂತ ಇದೆಯಾ? ನಮಗೆ ಚೆನ್ನಾಗಿ ಗೊತ್ತದೆ, ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡ ನೀನು. ತಾಯಮ್ಮ ತಾಯಿ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ನೀನು? ನನ್ನ ಕೊನೆ ಮಗಳು ಬೇರೆ, ಲಕ್ಷ್ಮಿ ಬೇರೆ, ನೀವೆಲ್ಲ ಬೇರೆನೇನೆ. ನಿಮ್ಮನ್ನು ನೋಡ್ಕೊಂಡಂಗೆ ಅಲ್ವೇ ಅವಳನ್ನ ನೋಡ್ಕೊಂಡಿದ್ದು? ಅವಳನ್ನ ನೋಡ್ಕೊಂಡಂಗೆ ಅಲ್ವ ನಿಮ್ಮನ್ನು ನೋಡ್ಕೊಂಡಿದ್ದು? ನಿಮ್ಮನ್ನೇನು ಕೈ ಬಿಟ್ಬಿಟ್ವ? ಕೈ ತುಂಬ ಮದುವೆ ಮಾಡಿ ಕೊಟ್ಟವಲ್ಲೇ ನಿಮಗೂ? ಯಾಕೆ ಇಂಥ ಬುದ್ಧಿ ನಿಂಗೆ ತಾಯಿ? ಓಹೋ ಇವ ಸುಮ್ಮನಿರು, ನಮಗೆಲ್ಲ ಚೆನ್ನಾಗಿ ಗೊತ್ತೈತೆ. ಅಲ್ಲ ಇಷ್ಟು ವರ್ಷ ಪೆನ್ಷನ್ ದುಡ್ಡು ಬಂದದೆ ಅಪ್ಪ ಹಿಂಗೂ ನಿಂಗುವ. ಅದೇನು ಮಾಡಿರಿ? ಆಮೇಲೆ ತಿಂಗಳ 2,000 ರೂಪಾಯಿ ಬಂತು. ಆಮೇಲೆ ಅಕ್ಕಿ ದುಡ್ಡು ಬಂತು, ಅದೆಲ್ಲ ಏನು ಮಾಡಿರಿ? ಆಮೇಲೆ ನೀವು ದುಡ್ದಿದ್ದೆಲ್ಲ ಏನು ಮಾಡಿರಿ? ಆಮೇಲೆ ಏನು 10 ಗುಂಟೆ ಜಮೀನಲ್ಲಿ ಅದು ಇದು ಕಾಳು ಪಾಳು ಬೆಳಿತಾನೆ ಇದ್ರಿ, ಅವನ್ನೆಲ್ಲ ಏನು ಮಾಡಿರಿ? ಎಲ್ಲ ಚೆನ್ನಾಗಿ ಕೂಡಿಕೊಂಡು ನಿಮ್ಮ ಕೊನೆ ಮಗಳನ್ನ ಮಾತ್ರ ದಡ ಸೇರಿಸ್ಬೇಕು ಅಂತ ಇದೆಯಾ? ನಾನು ನನ್ನ ಮಕ್ಕಳು ಎಲ್ಲ ಹಾಳಾಗೋದ್ರು ಪರವಾಗಿಲ್ಲ ನಿಮಗೆ ಅಲ್ವಾ? ಅಷ್ಟು ಅಲ್ದನೇ ಮದುವೆ ಆ ಪಟ್ಟಿ ಚೆನ್ನಾಗಿ ಮಾಡಿದ್ರೆ ಹೇಳು ಯವ್ವ. ನೀನು ಹಿಂಗೆ ಮಾಡಬೇಡ ನೀನು. ಒಂದು ಕೊನಿಗೆ ಸುಣ್ಣ, ಒಂದು ಕೊನಿಗೆ ಬೆಣ್ಣೆ ಅಲ್ವಾ ನೀನು? ನಂಗೂ ಚೆನ್ನಾಗಿ ಗೊತ್ತದ ಬಿಡವ. ಮಮ್ಮಿ ಸುಮ್ಮನೆ ಮಮ್ಮಿ, ಯಾಕೆ ಅಜ್ಜಿಗೆ ಹಂಗೆಲ್ಲ ಬೈತಾ ಇದ್ದೀನಿ ನೀನು? ಪಾಪ ಅಜ್ಜಿ ಏನು ಮಾಡೈತೆ? ಏನು ಮಮ್ಮಿ ನೀನು ಹಿಂಗೆ ಆಡ್ತೀನಿ ನೀನು? ಅಲ್ಲ ಪಾಪ ಅಂತ ಅವ್ರ ಮನೆಗೆ ಹೋಗೋಣ ಅಂತ ನಾವು ಅವ್ಳನ್ನ ಮಾತಾಡ್ಸಕ್ಕೆ ಬರೋಕ್ಕೆ ಅಂತ ತಾನೇ ಬಂದಿದ್ದು. ಬಾಯಿಗೆ ಬಂದಂಗೆ ಬೈತಲ್ಲ ಮಮ್ಮಿ ನೀನು ಅಜ್ಜಿಗೆ. ಪಾಪ ಅಜ್ಜಿ ಏನು ಮಾಡೈತೆ ಅವರು? ಚಿಕ್ಕಮ್ಮ ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವಾ? ಚಿಕ್ಕ ಹುಡುಗಿ ಹೆಂಗಿರೋ ಬಾಯಿ ಬಂದ ನೋಡ್ತೀನಿ ಬರೆ ಬರಂಗೆ ನಿಂಗೆ. ಏನು ಹೆಂಗೆ ಮಾತಾಡ್ತಾ ನೋಡು? ಮಾತಾಡ್ತಲ್ವೇ? ಬಾಯ ಮುಚ್ಕೊಂಡಿರು ನೀನು. ನಿಮ್ಗೋಸ್ಕರ ನಾವು ಮಾಡಕ್ಕೆ ಹೋದ್ರೆ ನಿಮಗೆ ತಿಕ್ಕೋಗಿ ಜಾಸ್ತಿ, ನಿಮಗೆ ಕೊಬ್ಬು ಹೆಚ್ಚಾಗ್ಬಿಟ್ಟೈತೆ ನಿಮಗೆ. ನನ್ನ ಗಂಡ ದುಡ್ದಾಗ್ತಾನಲ್ಲ, ಅದನ್ನು ತಿಂದು ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನೀನು ಕರ್ಕೊಂಡೇ ಬರಬಾರ್ದಿತ್ತು ನೀನು ನಾಯಿ ನೀನು. ಆ ಹುಡುಗಿ ಏನು ಮಾಡ್ತು ತಾಯಿ? ಯಾಕವ ಆ ಹುಡುಗಿ ಏನು ಮಾಡೋದು ನಿಂಗೆ? ಅದನ್ನು ಯಾಕೆ ಬೈತೀನಿ ನೀನು? ಸುಮ್ಮನಿರು. ಅಯ್ಯೋ ಸುಮ್ಮನಿರು ನೀನು. ನಿಮ್ದೆಲ್ಲ ಬರೀ ನಾಟಕ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಅಲ್ಲ ಇಂಥ ದೊಡ್ಡ ಮನೆ ಕೊಡಿಸ್ಕೊಂಡಿದ್ದೀರಲ್ಲ ಮೋಳ್ ಮನೆಯೇ, ಇನ್ನು ಯಾವ ಪಟ್ಟಿ ದುಡ್ಡು ಮಡಗಿರ್ಬೇಡ ನೀವು. ಅಯ್ಯ ನಾನು ಆಗಿಂದ ನೋಡ್ತಾನೆ ಇದ್ದೀನಿ. ಏನು ನಿಂದು ಮಾತು ಜಾಸ್ತಿ ಆಗ್ಬಿಟ್ಟವಲ್ಲ ನಿನ್ನವು? ನೋಡುವ ಸುಮ್ಮನಿದ್ರೆ ಸರಿ. ಈಗ ನಾವು ಹೇಳ್ತಾ ಇಲ್ವೇ ನಮ್ಮ ಹತ್ರ ದುಡ್ಡಿಲ್ಲ ಕಣವೆ, ಏನೋ ಹೊಸಿ ಮಡಿಕೊಂಡಿದ್ದೆ ಲಕ್ಷ್ಮಿಗೆ ಮದುವೆ ಖರ್ಚಿಗೆ ಅಂತ ಹಾಕೊಂಡಿದ್ದು. ಅದನ್ನ ಬಿಟ್ರೆ ಈ ಮನೆಯ ಲಕ್ಷ್ಮಿ ಗಂಡನೇ ಕಣವ ಕೊಡ್ಸ್ಕೊಟ್ಟಿದ್ದು. ನಿಂಗೆ ಒಂದ್ಸತಿ ಹೇಳ್ರೆ ಅರ್ಥ ಹಾಕಿಲ್ವೇನವ ನಿಂಗೆ? ಅದೇನು ಕೊಳೆ ಲಕ್ಷ್ಮಿ ಕಂಡ್ರೆ ಯಾಕೆ ನಿಮಗೆಲ್ಲ ಹಿಂಗೆ ಬಿಟ್ಟಿದ್ದು ವಾಸ ನಿಮಗೆ? ನಂಗೆ ಪಾಪ ಬರ್ಸ್ಬೇಡ ತಾಯಿ ನೀನು. ಪಾಪ ಮುಗಿನ ಮೇಲೆ ರೇಗ್ತೀಯ. ಅಮೂಲ್ಯವೇ ಬವ್ವ ಈ ಕಡೆಗೆ.
ಸುಮ್ಮನಿರಪ್ಪ ನೀನು ಸುಮ್ಮನಿರು, ಎಲ್ಲ ನಂಗೆ ಚೆನ್ನಾಗಿ ಗೊತ್ತೈತೆ. ಅಲ್ಲ ಮನೆ ಕೆಲಸ ಅಂತ ಅಂದ್ಬಿಟ್ಟು ಅವನಿಂದ ಮನೆ ಕಟ್ಸ್ಕೊಟ್ಬಿಡ್ತಾನೆ. ಮಾತಾಡೋಕೆ ಒಂದು ಇತಿ ಮಿತಿ ಇರಬೇಕು. ಅದನ್ನ ಬಿಟ್ಟು ಹೆಂಗೆ ಮನೆ ಕಟ್ಸ್ಕೊಂಡಿದ್ದೀರಾ? ಯವ್ವ ಒಳಗಡೆ ಇನ್ನ ಹೆಂಗಾಯ್ತು ಏನು ಕತೆಯೋ ನೋಡ್ತೀನಿ. ಯವ್ವ ಬಿಡು. ಅಲ್ಲ ಕಣವೇ ನಾನು ಅವಾಗ 5 ವರ್ಷದ ಹಿಂದೆ ಈ ಹುಡುಗಿನೇ 10ನೇ ಕ್ಲಾಸ್ ಓದ್ತಾ ಇದ್ದೀನಿ. ಈ ಹುಡುಗಿ ಹೊಸಿ ಕಾಲೇಜ್ ಫೀಸ್ ಕಟ್ಟಬೇಕು ಕೊಡವ ಅಂತ ಬಂದಿದ್ದಕ್ಕೆ ಏನಂದೆ ನೀನು? ಎಲ್ಲದವ ದುಡ್ಡು ಅಂದ್ಬಿಟ್ಟು 1 ರೂಪಾಯಿ ಕೊಟ್ಟನವ ನೀನು. 1 ರೂಪಾಯಿ ಕೊಟ್ಟೆ, ಹೇಳು ನೀನೇ ಈ ಸ್ಕೂಲ್ ಫೀಸ್ ಕಟ್ಟಕ್ಕೆ. ಅಯ್ಯ ಇರಲಿಲ್ಲ ಕಣೆ ಅವಾಗ, ಎಲ್ಲೇ ಇತ್ತು ದುಡ್ಡು ಅವಾಗ. ನೀನು ನೋಡ್ದಂಗೆ ಅವಾಗ ಲಕ್ಷ್ಮೀನುವ ಕಾಲೇಜಿಗೆ ಕಳಿಸ್ತಿರ್ಲಿವವ, ಅವಳಿಗೂ ಬಸ್ಸಿ ಖರ್ಚು ಇರಲ್ವೇನವ, ಅವಳನ್ನ ಕಳಿಸ್ತಿದ್ದೆ ತಾನೇ. ನಿನಗೆ ಎಲ್ಲಿಂದನೇ ತಂದು ಕೊಡಲಿ ದುಡ್ಡೆ? 10-20 ಸಾವಿರ ಕೊಡವ ಅಂತ ಬಂದಿದ್ದೆ. ನಮ್ಮ ಹತ್ರ ಇತ್ತವ, ನಮ್ಮ ಮನೆ ಖರ್ಚಿಗೆಯ ಈ ಪಟ್ಟಿ ದುಡ್ಡು. ನನಗೆ ಹುಷಾರಿಲ್ದಾಗ ಆಸ್ಪತ್ರೆಗೆ ಅದು ಒಟ್ಟು ದುಡ್ಡು ಖರ್ಚು ಮಾಡ್ಕೊಂಡ್ವು. ಎಲ್ಲನೂ ಲೆಕ್ಕ ಬರೆದು ಮಡಗಿದ್ದೀನಿ. ಬನ್ನಿ ಎಲ್ಲ ಹೆಣ್ಮಕ್ಳು ಬಂದು ಆ ಲೆಕ್ಕ ನೋಡ್ಕೊಂಡು ಹೋಗ್ರಿ, ಸರಿನಾ? ನಿಮಗೆ ನಾವು ನೆಮ್ಮದಿಯಾಗಿರೋದು ಇಷ್ಟವಿಲ್ಲ, ಅದಕ್ಕೆ ಈ ಪಟ್ಟಿ ಮಾತಾಡ್ತೀರಾ ಅಲ್ವಾ? ಇಲ್ಲ ಕಣವ, ಇದೊಳ್ಳೆ ಚೆನ್ನಾಗಾಯ್ತು ಬಿಡು. ಅಲ್ಲೇ ನನ್ನ ಕಷ್ಟ ಅಂತ ಕೇಳ್ಕೊಂಬಂದಾಗ ದುಡ್ಡು ಕೊಡಿಲ್ಲ. ಇವಾಗ ನೋಡ್ರೆ ಇಂಥ ಮನೆಯೆಲ್ಲ ಕಟ್ಕೊಂಡಿದ್ದೀರ ಅಂತ ಕೇಳಿದ್ದು. ನೀವೇನು ಚೆನ್ನಾಗಿರ್ಬೇಡಿ ಅಂತ ನಾನೇನು ಹೇಳಕ್ಕೆ ಬಂದಿಲ್ಲ ಕಣವೆ. ಆಯಿತು ಬಿಡು, ಇವಾಗ ಆಗಿದ್ದಾಗೋಯ್ತು. ಸರಿ ಆಯಿತು. ನಡಿ ಒಳಕ್ಕೆ, ಅದೇನು ಎತ್ತ ನೋಡೋಣ. ತೊಗರಿಬೇಳೆ ಹಾಕಿದಂತೆ ನಂಗೊಂದು 2 ಸೇರ ಕಾಳು ಕೊಡವೆ. ಅಯ್ಯೋ 2 ಸೇರೆನವೆ, ಒಂದು 15 ಸೇರೆ ಆಗಿವೆ. ತಗೊಂಡೋಗು ನೀರೊಂದು 3-4 ಸೇರೆ ತಗೊಂಡೋಗು. ಸಾವಿತ್ರಿ ಬಂದರೆ ಅವಳಿಗೊಂದು 2 ಸೇರೆ ಕೊಡ್ತೀನಿ. ಇನ್ನು ಲಕ್ಷ್ಮಿಗೊಂದು 2 ಸೇರೆ ಕೊಡ್ತೀನಿ. ಇಲ್ಲ ಬೇಳೆ ಮಾಡ್ಸತಕ್ಕ ಇರು, ಆಮೇಲೆ ಕೊಡಿಸ್ತೀನಿ. ಬೇಳೆ ಮಾಡಿಸಿ ಒಂದೇ ಸರಿ ಬೇಳೆ ಕೊಡ್ತೀನಿ, ಸರಿನಾ? ನೀನು ಬೇಳೆ ಮಾಡ್ಸೋದಕ್ಕೆ ಮನೆಗೆ ಕಾಳಿದ್ರಲ್ವೇ? ಅಯ್ಯೋ ಕೊಡು, ನನಗೆ ಕಾಳುಗಳನ್ನೇ ತಗೊಂಡೋಗ್ತೀನಿ. ಆಮೇಲೆ ಇನ್ನೂ ಏನಾರ ಇದ್ರೆ ಕೊಡವೆ. ನಮ್ಮ ಮನೇಲಿ ಇವಾಗ ಭಾರಿ ಕಷ್ಟ ಆಗ್ಬಿಟ್ಟಿದೆ. ಹುಡುಗಿ ಸ್ಕೂಲಿಗೆ ಕಳಿಸ್ಬೇಕು, ಹುಡುಗಿ ಕಾಲೇಜ್ಗೆ ಇಂಜಿನಿಯರಿಂಗ್ ಓದ್ತಿದ್ದೀನಲ್ಲ, ವರ್ಷಕ್ಕೆ 1.5 ಲಕ್ಷ ಆಯ್ತದೆ. ಇನ್ನು ಅವ್ನಿಗಿನ್ನೇನು ಕೊನೆ ವರ್ಷ ಅಲ್ವೇ? ಅವನಿಗೂ ಇನ್ನೊಂದು 50 ಸಾವಿರ ಕಟ್ಟಬೇಕು. ನನಗೂ ಹೊಸಿ ತಲೆನೋವಲ್ಲೇ. ಅದಕ್ಕೆ ಒಂದು 50 ಸಾವಿರ ದುಡ್ಡಿದ್ರೆ ಕೇಳೋಣ ಅಂತ ಬಂದೆ ಕಣವೆ. ಓ ಭಗವಂತ, ಮಗಯ್ಯೋನೇ ನೀನು ಕಂಡು ಕೇಳ್ತೇನವ. ನಮಗೆ ಎಲ್ಲಿಂದ ಬಂದತೆ ದುಡ್ಡು? ಪೆನ್ಷನ್ ಇನ್ನೊಂದು 1.5 ಸಾವಿರ 2 ಸಾವಿರ ಹಂಗೆ ಬಂದಿರೋದು 10 ಸಾವಿರ ಐತೆ. ಕೊಡ್ತೀನಿ, ತಗೊಂಡು ಹೊಂಟೋಗು. ಅಲ್ಲ ಕಣೆ ತಾಯಮ್ಮ, ಏನವ ನೀನು ಮಾತಾಡೋದು? ನೀನು ನಮಗೆ ದುಡ್ಡಲ್ಲಿಂದ ಬರ್ತದವ? ಯೋನೋ ನನ್ನ ಒಳಿಯ ಒಂದಿಟ್ಟಲ್ಲ ಗೂಡು ಕಟ್ಕೊಟ್ಟವನೆ, ಅದು ನೋಡಿ ನೀನು ಕೇಳ್ತಿದ್ದಿ? ಅಯ್ಯ ನಾನು ಯಾವುದನ್ನು ನೋಡಿ ಕೇಳ್ತಾ ಇಲ್ಲ. ಏನೋ ನಮ್ಮ ಮನೆ ಕಷ್ಟ ಐತೆ, ಇದ್ರೆ ಕೊಡಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ಇಲ್ವೇ? ಆಯಿತು ಬಿಡು, 10 ಸಾವಿರನೇ ತಗೊಂಡೋಗ್ತೀನಿ ಸಾಕು. ಓಹೋ ಮನೆ ನೋಡು ಏನು ಚೆನ್ನಾಗಿ ಕಟ್ಟಿದ್ದೀರಾ. ಯವ್ವ ಟಿ ವಿ ಎಲ್ಲ ತಗೊಂಬಂದ್ಬಿಟ್ಟಿದ್ದೀರಾ. ಓಹೋ ವೇ ಅಮೂಲ್ಯ, ಅಮ್ಮು ಬರವೇ ಎದಳು. ಊಟ ಮಾಡಿರ ಹಂಗೆ ಬಂದ್ರವೇ? ನಡೀರಿ ಊಟ ಮಾಡಿ, ಮುದ್ದೆ ತಿರುವಿದ್ದೀನಿ. ಇಲ್ಲ ಅಜ್ಜಿ, ಮಾಡ್ಕೊಂಬಂದು. ಅಜ್ಜಿ ನಿನ್ನ ನೋಡ್ಬೇಕು ಅಂತ ನಾನು ಎಷ್ಟು ದಿನದಿಂದ ಕರ್ಕೊಂಡೋಗು ಅಂತ ಅಮ್ಮಂಗೆ ಹೇಳ್ತಿದ್ದೆ ಗೊತ್ತಾ? ಅಮ್ಮ ಕರ್ಕೊಂಡೇ ಬರಲಿಲ್ಲ ಕಣಜ್ಜಿ. ಇವಾಗ ಕರ್ಕೊಂಬಂತಲ್ಲ ಅಜ್ಜಿ. ನಾನು ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಎಷ್ಟು ದಿನದಿಂದ ಆಸೆ ಹಿಡ್ಕೊಂಡಿದ್ದೆ ಗೊತ್ತಾ ಅಜ್ಜಿ? ಚಿಕ್ಕಮ್ಮನ ಮದುವೆಗೂ ಬರೋಕ್ಕಾಗಲಿಲ್ಲ. ಲಕ್ಷ್ಮೀ ಚಿಕ್ಕಿ ಚೆನ್ನಾಗೈತಾ ಅಜ್ಜಿ? ಲಕ್ಷ್ಮೀ ಚಿಕ್ಕಿ ಭಾರಿ ಚೆನ್ನಾಗಿ ಕೊಳೆ ಕಣವ. ಲಕ್ಷ್ಮೀ ಚಿಕ್ಕಿ ರಾಣಿ ಇದ್ದಂಗೊಳ್ಳೆ ತಾಳ್ಗರ್ಸ್ಕೊಬೇಡ. ಅಲ್ಗೂ ಒಂದು ದಿವಸ ಕರ್ಕೊಂಡೋಗ್ತೀನಿ, ಸುಮ್ಮನಿರು ನಿನ್ನ. ಹೌದಾ ಅಜ್ಜಿ? ಅಲ್ಗೂ ಕರ್ಕೊಂಡು ಹೋಗ್ತೀಯಾ? ಸರಿ ಅಜ್ಜಿ ಆಯಿತು. ಕತೆ ಮುಂದುವರಿಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.